हाय हेलो वेलकम बैक राजू एडिटिंग फ्रेंड्स ಈ ಒಂದು ವಿಡಿಯೋದಲ್ಲಿ ನಾನು ಸಾಕ್ಸ್ ಕರಿಂಗೆ सबका स्वागत ಏನು ಸಾಂಗ್ ಇದೆ ಫ್ರೆಂಡ್ಸ್ ಆ ಒಂದು ಸಾಂಗ್ ತೊಗೊಂಡ್ಬಿಟ್ಟು ದ ಬಾಯ್ಸ್ ಅನ್ನೋದು ಟೆಸ್ಟ್ ಆಡ್ ಮಾಡಿ ಒಂದು ಬ್ಯಾಕ್ಗ್ರೌಂಡ್ ಆಡ್ ಮಾಡ್ಕೋಬೇಕಾಗುತ್ತೆ ಒಂದು ವಿತೌಟ್ ಬ್ಯಾಕ್ಗ್ರೌಂಡ್ ಒಂದು ಪೇಜ್ ಆಡ್ ಕ್ರಿಯೇಟ್ ಮಾಡ್ಕೊಂಬನಿ ಅದನ್ನೊಂದು ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ವಿಡಿಯೋ ಅನ್ನೋದು ರೆಡಿ ಆಗುತ್ತೆ ಫ್ರೆಂಡ್ಸ್ 3D ವಿಡಿಯೋನಾಗಿ ರೆಡಿ ಮಾಡಿರ್ತೀನಿ ಫಸ್ಟಿಗೆ ಪ್ರಿಡಿ ನೋಡ್ಕೊಂಬನಿ ಪ್ರಿಡಿ ನೋಡ್ಕೊಂಬಂದು ನೆಕ್ಸ್ಟ್ ಕಮೆಂಟ್ ಮಾಡವಲ್ರಿ ಕಮೆಂಟ್ ಮಾಡ್ತೀವಿ ಈ ವಿಡಿಯೋ ಅನಿಸ್ತಂತ ಇವಾಗ ಫಸ್ಟಿಗೆ ಪ್ರಿಡಿ ಅನ್ನೋದು ನೋಡ್ಕೊಂಬರೋನು ಬನ್ನಿ ಫ್ರೆಂಡ್ಸ್ ಹೇಗಾಗಿದೆ ಅನ್ನೋದು ನೆಕ್ಸ್ಟ್ ಕಮೆಂಟ್ ಮಾಡ್ತೀವಿ ಸಾಕ್ತಿರಿ स्वैग से करेगा स्वागत ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಯ್ತು ಅಂದ್ಕೊಂತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ಟು ನೋಟಿಫಿಕೇಶನ್ ಎನೇಬಲ್ ಮಾಡ್ಕೊಂಡ್ರೆ ನಾವು ಹಾಕಿರೋ ಇದೇ ಥರ ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಇವಾಗ ಪ್ಲಸ್ ಸೆಕೆಂಡ್ ಪಕ್ಕ ಪ್ರಾಜೆಕ್ಟ್ಸ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿದಾದ್ಮೇಲೆ ಫಸ್ಟಿಗೆ ನಮ್ಮ ವೆಬ್ಸೈಟ್ ಹೋಗ್ಬಿಟ್ಟು ಬೀಟ್ ಮಾರ್ಕ್ ಬೈ ರಾಜು ಮತ್ತು ಟೆಕ್ಸ್ಟ್ ಪೇಜ್ ಆ್ಯಂಡ್ 3D ಬೈ ರಾಜು ಅಂತ ಈ ರೀತಿ ಎರಡು ಪ್ರಿಸೆಟ್ ಕೊಟ್ಟಿರ್ತೀನಿ ಎರಡು ಪ್ರಿಸೆಟ್ ಅನ್ನು ವೆಬ್ಸೈಟ್ ಹೋಗಿ ಇಂಪೋರ್ಟ್ ಮಾಡ್ಕೊಳ್ಳಿ ಇಂಪೋರ್ಟ್ ಮಾಡೋದು ನಿಮಗೆ ಗೊತ್ತಿಲ್ಲ ಅಂದ್ರೆ ನಾ ಕೆಳಗಡೆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ವಿಡಿಯೋ ನೋಡ್ಕೊಂಡ್ಬಿಟ್ಟು ಪ್ರಿಸೆಟ್ನೆಲ್ಲ ಇಂಪೋರ್ಟ್ ಮಾಡ್ಕೊಂಬನ್ನಿ ಫ್ರೆಂಡ್ಸ್ ಇಂಪೋರ್ಟ್ ಮಾಡ್ಕೊಂಬಂದಾದ್ಮೇಲೆ ಫಸ್ಟಿಗೆ ಬೀಟ್ ಮಾರ್ಕ್ ಪ್ರಿಸೆಟ್ ಅನ್ನು ಓಪನ್ ಮಾಡ್ಕೊಳ್ಳಿ ಬೀಟ್ ಮಾರ್ಕ್ ಪ್ರಿಸೆಟ್ ಅನ್ನು ಓಪನ್ ಮಾಡಿದಾದ್ಮೇಲೆ 0 ಸೆಕೆಂಡ್ ಇರುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಇವಾಗ 2 ಸೆಕೆಂಡ್ ಇರುತ್ತೆ ಇಲ್ಲಿ ಒಂದು ಕ್ರಿಯೇಷನ್ ಲೋಗೋ ಯಾಡ್ ಮಾಡಿ ಕೊಟ್ಟಿರ್ತೀನಿ ಆ ಕ್ರಿಯೇಷನ್ ಲೋಗೋ ಇವಾಗ ವಾಪಸ್ ಇಷ್ಟೆಲ್ಲ ಕರೆಕ್ಟ್ ಅಡ್ಜಸ್ಟ್ ಆಗಿರುತ್ತೆ ಬಟ್ ವಾಪಸ್ 3D ಪ್ರಿಸೆಟ್ ಅನ್ನು ಹಾಕೊಂಡಾದಲ್ಲಿ ಒಂದು ಸ್ವಲ್ಪ ಅದು ಅಡ್ಜಸ್ಟ್ ಹೋಗುತ್ತೆ ಅವಾಗ ಮತ್ತೆ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಇವಾಗ ಏನೇ ಮಾಡಕ್ ಹೋಗಬೇಡಿ ಜಸ್ಟ್ ಇವಾಗ ಏನು ಯಾಡ್ ಮಾಡ್ಕೋಬೇಡಿ ನಾನು ಜಸ್ಟ್ ಯಾಡ್ ಮಾಡಿ ಕೊಟ್ಟಿದ್ದೀನಿ 3D ಕ್ಯಾಮ್ರಾ ಪ್ರಿಸೆಟ್ ಎನೋವೆಲ್ ಮಾಡಿಕೊಡಿ ಇದು ಕೂಡ ಬೇರೆ ಆಗುತ್ತೆ ಸೊ ಅದಕ್ಕಾಗಿ ಈ ಕರೆಕ್ಟ್ ಯಾಡ್ ಮಾಡ್ಕೊಳ್ತೀರಿ ಇವಾಗ 2 ಸೆಕೆಂಡ್ ಅಂತ ನೋಡ್ಕೊಂಡು ಈ ರೀತಿ ಬೀಟ್ ಅನ್ನು ಸೆಟ್ ಮಾಡಿ ಕೊಟ್ಟಿದ್ದೀನಿ ಈ ಬೀಟ್ ಅನ್ನು ವಾಪಸ್ ಏನು ಕಲರ್ ಆ್ಯಂಡ್ ಪಿಲ್ಲು ಏನೋ ಇರಲ್ಲ ಜಸ್ಟ್ ಅಂದ್ರೆ ಅಲ್ಲಿ ಮ್ಯೂಸಿಕ್ ತಕ್ಕಂತೆ ನಾನು ಸ್ವಲ್ಪ ಬೀಟ್ ಹಾಕೊಂಡಿನಿ ಬೀಟ್ ತಕ್ಕ ನೀವೇನೇನಿಲ್ಲ ಜಸ್ಟ್ ಒಂದೇ ಫೋಟೋ ಒಂದೇ ಬ್ಯಾಕ್ಗ್ರೌಂಡ್ ಹಾಕೊಂಡು ದ ವಾಯ್ಸ್ ಅನ್ನೋದು ಹಾಕೊಂಡ್ರೆ ವಿಡಿಯೋ ಅನ್ನೋದು ರೆಡಿ ಆಗುತ್ತೆ ಎಲ್ಲಾನು ಹೇಳ್ಕೊಟ್ಟಿರ್ತೀನಿ ಇಲ್ಲಿ ವಿಡಿಯೋನು ಸ್ಕಿಪ್ ಮಾಡಕ್ ಹೋಗಬೇಡಿ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ 2 ಸೆಕೆಂಡಿಗೆ ನಿಲ್ಲಿಸ್ಬಿಟ್ಟು ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿ ಮೀಡಿಯಾದಲ್ಲಿ ಹೋಗಿ ನೋಡಿ ಫ್ರೆಂಡ್ಸ್ ನಾವೊಂದು ಬ್ಯಾಕ್ಗ್ರೌಂಡ್ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಒಂದು ಬ್ಯಾಕ್ಗ್ರೌಂಡ್ ಅವರು ನೋಡಿ ಫ್ರೆಂಡ್ಸ್ ಇದೊಂದು ಬ್ಯಾಕ್ಗ್ರೌಂಡ್ ಕೊಟ್ಟಿರ್ತೀನಿ ಇದೊಂದು ಬ್ಯಾಕ್ಗ್ರೌಂಡ್ ಟೆಲಿಗ್ರಾಮ್ ಅಲ್ಲಿ ಸಿಗುತ್ತೆ ಈ ರೀತಿ ಒಂದು ಯಾಡ್ ಮಾಡ್ಕೊಂಡು 3 ಡಾಟ್ ಒಂದು ಕ್ಲಿಕ್ ಮಾಡಿ ಫಿಲ್ ಕಂಪೋಸ್ ಏರಿಯಾ ಕ್ಲಿಕ್ ಮಾಡ್ಕೊಳ್ಳಿ ಸ್ವಲ್ಪ ಮೂವ್ ಟ್ರಾನ್ಸ್ಫಾರ್ಮ್ ಅಲ್ಲಿ ಹೋದ್ಮೇಲೆ ಇದನ್ನ ಯಾಡ್ ಮಾಡ್ಕೊಂಡು ಸ್ವಲ್ಪ ಈ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂದ್ರೆ ಇಲ್ಲಿ ಟವರ್ ಗತೆ ಕಾಣತೈತಲ್ಲ ಇಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ಜೂಮಿಂಗ್ ಕೊಟ್ಕೊಳ್ಳಿ ಇಷ್ಟೆಲ್ಲ ಮಾಡ್ಕೊಂಡಾದ್ಮೇಲೆ ಈ ಬ್ಯಾಕ್ಗ್ರೌಂಡ್ ಅನ್ನು ಪೂರ್ತಿ ಕೊನೆಯವರೆಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ರೀತಿ ಒಂದು ಅಡ್ಜಸ್ಟ್ ಮಾಡಿದ ಆದ್ಮೇಲೆ ನೀವು ಏನ್ ಮಾಡ್ಕೋಬೇಕಂದ್ರೆ ನೆಕ್ಸ್ಟ್ ನಿಮ್ಮದೇ ಒಂದು ಫೋಟೋ PNG ಫೋಟೋನು ಯಾಡ್ ಮಾಡ್ಕೋಬೇಕಾಗುತ್ತೆ ವಿತೌಟ್ ಬ್ಯಾಕ್ಗ್ರೌಂಡ್ ಅಂದ್ರೆ ನೀವು ಕ್ರಿಯೇಟ್ ಮಾಡೋದು ನಿಮಗೆ ಕಟ್ ಮಾಡೋದು ಗೊತ್ತಿಲ್ಲ ಅಂದ್ರೆ HD ಆಗಿ ನಾ ಕೆಳಗಡೆ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಫೋಟೋ ರೂಟಮ್ದು ಅದನ್ನ ನೋಡ್ಕೊಂಡ್ಬಿಟ್ರೆ ನೀವು PNG ಎಲ್ಲ ಕಟ್ ಆಗುತ್ತೆ ಫ್ರೆಂಡ್ಸ್ ಅದೊಂದು ವಿಡಿಯೋ ನೋಡ್ಕೊಂಡ್ಬಿಟ್ಟು ಅಲ್ಲೇ ಆ್ಯಪ್ ಇರುತ್ತೆ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಬನ್ನಿ ಅಂದ್ರೆ ಎಲ್ಲಾನು ನಿಮಗೆ ಗೊತ್ತಾಗುತ್ತೆ ಇಷ್ಟು ಮಾಡ್ಕೊಂಡಾದ್ಮೇಲೆ 2 ಸೆಕೆಂಡ್ ನಿಲ್ಲಿಸ್ಬಿಟ್ಟು ಪ್ಲಸ್ ಸೆಕೆಂಡ್ ಕ್ಲಿಕ್ ಮಾಡಿ ಮೀಡಿಯಾದೊಳಗೆ ನೀವು ಯಾವ ಫೋಟೋನು ಕಟ್ ಮಾಡ್ಕೊಂಡ್ ಬಂದಿರ್ಲಿ ಫ್ರೆಂಡ್ಸ್ ಅಂದ್ರೆ ಅದು ಸ್ಟೇಟ್ ಆಗಿರ್ಬೇಕು ಫೋಟೋ ನೋಡಿ ಫ್ರೆಂಡ್ಸ್ ಈ ರೀತಿ ಒಂದು ಸ್ಟೇಟ್ ಆಗಿರ್ಬೇಕು ಸ್ಟೇಟ್ ಆಗಿದ್ರೆ ಇದೊಂದು ಫೋಟೋ ಸ್ವಲ್ಪ ಈ ರೀತಿ ನೋಡಿ ಫ್ರೆಂಡ್ಸ್ ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು 3 ಡಾಟ್ ಅನ್ನು ಕ್ಲಿಕ್ ಮಾಡಿ ಫಿಲ್ ಕಂಪೋಸ್ ಏರಿಯಾ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫಿಲ್ ಕಂಪೋಸ್ ಏರಿಯಾ ಕ್ಲಿಕ್ ಮಾಡಿದ್ರೆ ಒಂದು ಸ್ವಲ್ಪ ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟು ಫಿಲ್ ಕಂಪೋಸ್ ಏರಿಯಾ ತಿಟ್ಕೊಳ್ಳಿ ನೆಕ್ಸ್ಟ್ ನಾ ದ ವಾಯ್ಸ್ ಅನ್ನೋದು ಟೆಸ್ಟ್ ಇದೆ ಫ್ರೆಂಡ್ಸ್ ಅದು ಅಡ್ಜಸ್ಟ್ ಮಾಡಿದಾದ್ಮೇಲೆ ಒಂದು ಫೋಟೋನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಜಸ್ಟ್ ಈ ರೀತಿ ಒಂದು ಫಿಲ್ ಸ್ಕ್ರೀನ್ ಮಾಡ್ಕೊಂಡು ಇಟ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್ ಇವಾಗ ಇಷ್ಟ ಆಯ್ತು ಇವಾಗ ಒಂದು ಸ್ಟೆಪ್ ಬ್ಯಾಕ್ ಬಂದಾದ್ಮೇಲೆ ಟೆಸ್ಟ್ PNG ಆ್ಯಂಡ್ 3D ಬೈ ರಾಜು ಇದೆ ಫ್ರೆಂಡ್ಸ್ ಆ ಒಂದು ಪ್ರಿಸೆಟ್ ಅನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದಾದ್ಮೇಲೆ ನೋಡಿ ಫ್ರೆಂಡ್ಸ್ ಇಲ್ಲಿ 3D ಪ್ರಿಸೆಟ್ ಮತ್ತು ದ ಬಾಯ್ಸ್ ಅನ್ನೋದು ಟೆಸ್ಟ್ ಈ ರೀತಿ ಒಂದು ಯಾಡ್ ಮಾಡಿಕೊಟ್ಟಿರ್ತೀನಿ ಎರಡು ಕಾಪಿ ಮಾಡ್ಕೊಳ್ಳಿ ಫಸ್ಟ್ ಕ್ಯಾಮ್ರಾ ಇದನ್ನು ಈ ರೀತಿ ಲಾಂಗ್ ಪ್ರೆಸ್ ಮಾಡಿ ಉದಿದೆ ಕೆಳಗಿಂದ ಒಂದು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಮೇಲ್ಗಡೆ ತೋರಿಸುತ್ತೆ 2 ಲೇಯರ್ಸ್ ಸೆಲೆಕ್ಟೆಡ್ ಅಂತ ಸೆಲೆಕ್ಟೆಡ್ ಮಾಡ್ಕೊಂಡಾದ್ಮೇಲೆ ಯಾರಬೇಕು ಪಕ್ಕ ಡಬಲ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಕಾಪಿ 2 ಲೇಯರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕಾಪಿ 2 ಲೇಯರ್ಸ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಬೀಟ್ ಮಾರ್ಕ್ ಪ್ರಿಸೆಟ್ ಅನ್ನು ಓಪನ್ ಮಾಡ್ಕೊಳ್ಳಿ ಇವಾಗ ಬೀಟ್ ಮಾರ್ಕ್ ಪ್ರಿಸೆಟ್ ಅನ್ನು ಓಪನ್ ಮಾಡಿದಾದ್ಮೇಲೆ 2 ಸೆಕೆಂಡಿಗೆ ನಿಲ್ಲಿಸ್ಬಿಟ್ಟು ಡಬಲ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪೇಸ್ಟ್ 2 ಲೇಯರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್ ಈ ರೀತಿ ನಿಮಗೆ ಆಗುತ್ತೆ ಸ್ವಲ್ಪ ಈ ರೀತಿ ನಿಮಗೆ ಒಂದು ಸ್ವಲ್ಪ ಇದನ್ನ ಅಂದ್ರೆ ಏನು ಸ್ವಲ್ಪ ಇಲ್ಲೇನು ಕೆಳಗಡೆ ಇರ್ತಿರ್ ಫ್ರೆಂಡ್ಸ್ ಅಂದ್ರೆ ನೀವು ಏನು PNG ಯಾಡ್ ಮಾಡಿದ್ರಲ್ಲ ಫ್ರೆಂಡ್ಸ್ ಅಂದ್ರೆ ನಿಮ್ಮ ಫೋಟೋ ಅದೊಂದು ಫೋಟೋ ಒಂದು ಸ್ವಲ್ಪ ಜೂಮ್ ಔಟ್ ತೊಗೊಂಡಾದ್ಮೇಲೆ ನೋಡಿ ಫ್ರೆಂಡ್ಸ್ ಅಂದ್ರೆ ಈ ರೀತಿ ಒಂದು ಸ್ವಲ್ಪ ಇದು ಈ ರೀತಿ ಅಡ್ಜಸ್ಟ್ ಮಾಡಿ ಅಂದ್ರೆ ಇಲ್ಲಿ ಆ ಟೆಸ್ಟ್ ಕೆಳಗಡೆ ಈ ರೀತಿ ಒಂದು ಆಗಬೇಕು ಅಂದ್ರೆ ಪೂರ್ತಿ ಕೆಳಗಡೆ ಅದರ ದ ವಾಯ್ಸ್ ಅನ್ನೋದು ಒಂದು ಸ್ವಲ್ಪ ಅದು ಚೆನ್ನಾಗಿ ಕಾಣೋದಿಲ್ಲ ನಿಮ್ಮ ಕಾಲು ಬಾರಿ ಕಾಣುತ್ತೆ ಅಂದ್ರೆ ಸ್ಟೇಟ್ ಆಗಿರೋದು ಫೋಟೋನು ಕರೆಕ್ಟ್ ಆಗಿ ಯಾಡ್ ಮಾಡ್ಕೊಳ್ಳಿ
ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ನೋಡಿ ಈ ರೀತಿ ಒಂದು ಇದು ಅಂದರೆ ನೀವು ಲೋಗೋ ಯಾರು ಮಾಡಿದ್ದು ಒಂದು ಸ್ವಲ್ಪ ಅಡ್ಜಸ್ಟ್ ತಪ್ಪಿರುತ್ತೆ. ಒಂದು ಸ್ವಲ್ಪ ಇವಾಗ ಹೇಳಿದ್ದಿಲ್ಲ ಅದು ಸ್ವಲ್ಪ ಇದು ಹೇಳಿದ್ದೆ ಅಂದರೆ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಅಡ್ಜಸ್ಟ್ ಅದು ಲೋಗೋನು ತಪ್ಪುತ್ತೆ. ಬಟ್ 3D ಕ್ಯಾಮ್ರಾ ಪ್ರಿಸೆಟನ್ನು ಎನೇಬಲ್ ಮಾಡಿದ ಕೂಲಿ ಅಂದರೆ ನಾನು ಸೌಂಡ್ ಮ್ಯೂಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಅಂದರೆ ಕಾಪಿರೈಟ್ ಸಲುವಾಗಿ. ನೋಡಿ ಫ್ರೆಂಡ್ಸ್ ಇವಾಗ 3D ಕ್ಯಾಮ್ರಾ ಇಷ್ಟೆಲ್ಲ ಮಾಡ್ಕೊಂಡು 3D ಪ್ರಿಸೆಟನ್ನು ಈ ರೀತಿ ಕ್ಯಾಮ್ರಾನು ಆನ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಇವಾಗ ಇಲ್ಲಿ ಒಂದು ಸ್ವಲ್ಪ ನಾನು ಲೋಗೋ ಹೇಳಿದ್ನಲ್ಲ ಅದು ಒಂದು ಸ್ವಲ್ಪ ಇದು ಲ್ಯಾಕ್ ತಪ್ಪುತ್ತೈತೆ ಅದಕ್ಕೆ. ಸೊ ಅದಕ್ಕಾಗಿ ಇದನ್ನು ಒಂದು ಸ್ವಲ್ಪ ಜೂಮ್ ಮಾಡಿ ತೊಗೊಂಡ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ರೀತಿ ಸೆಂಟರ್ನಲ್ಲಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಡ್ಜಸ್ಟ್ ಮಾಡಿದಾದ್ಮೇಲೆ ನೋಡಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಈ ರೀತಿ ಬರುತ್ತೆ ಅದು. ನೋಡಿ ಈ ರೀತಿ ಒಂದು ಇದಾಗುತ್ತೆ ಅಂದರೆ ನೀವು ವಾಯ್ಸ್ ಅನ್ನೋದು ನೋಡಿ ಫ್ರೆಂಡ್ಸ್ ಈ ರೀತಿ ಟೆಸ್ಟ್ ಬರುತ್ತೆ. ಈ ರೀತಿ ನೋಡಿ ಈ ರೀತಿ ಇಷ್ಟು ಬರುತ್ತೆ ಫ್ರೆಂಡ್ಸ್. ಅಂದರೆ ನೀವು ಒಮ್ಮೆ ಅದನ್ನು ನೋಡ್ಕೊಳ್ಳಿ ಫುಲ್ ಸ್ಕ್ರೀನ್ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಅದನ್ನ ಸ್ಟ್ರೇಟ್ ಆಗಿರೋ ಫೋಟೋ ಇರಬೇಕು ನೋಡಿ ಫ್ರೆಂಡ್ಸ್. ಈ ರೀತಿ ಮಾಡ್ಕೊಂಡ್ರೆ ವಿಡಿಯೋ ಅನ್ನೋದು ಕರೆಕ್ಟ್ ಆಗುತ್ತೆ. ಇನ್ನೊಂದು ಸ್ವಲ್ಪ ಫೋಟೋನು ಅಡ್ಜಸ್ಟ್ ಆಗಿಲ್ಲ, ಸ್ವಲ್ಪ ನೋಡಿ ಮೇಲ್ಗಡೆ ಹೆಡ್ ಇದಾಗಿದೆ ಸ್ವಲ್ಪ, ಅದಕ್ಕಾಗಿ ಒಂದಿಟ್ಟು ಫೋಟೋ ಕೆಳಗಡೆ ತೊಗೊಂಬನಿ ನೋಡಿ ಫ್ರೆಂಡ್ಸ್. ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಬಟ್ ಅಂದ್ರೆ ಒಂದೊಂದು ಫೋಟೋ ಒಂದೊಂದು ಸ್ಟೈಲು ಎಲ್ಲರದು ಒಂದೇ ಥರ ಇರೋದಿಲ್ಲ. ಸೊ ಅದಕ್ಕಾಗಿ ಹೇಳಿದ್ದೆ ಸ್ವಲ್ಪ ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಕರೆಕ್ಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಇನ್ನೂ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಈ ರೀತಿ ಬರುತ್ತೆ ನೋಡಿ ಫ್ರೆಂಡ್ಸ್. ಈ ರೀತಿ ಬರುತ್ತೆ ಎಲ್ಲ ಬ್ಲಿಂಕು ವಾಪಸ್ ಎಲ್ಲ ಅಲ್ಲೇ ಒಂದು ಅದೊಂದು ಕ್ಯಾಮ್ರಾ ಪ್ರಿಸೆಟ್ ಎನೇಬಲ್ ಮಾಡ್ಕೊಂಡ್ರೆ ನಿಮಗೆ ವಿಡಿಯೋನು ರೆಡಿ ಆಗುತ್ತೆ ಫ್ರೆಂಡ್ಸ್. ಇವಾಗ ತಾನೇ ನೋಡಿ ವಿಡಿಯೋ ತಾನೇ ತುಂಬ ಚೆನ್ನಾಗಿ ಬಂತು. ಈ ರೀತಿ ಒಂದು ಕರೆಕ್ಟಾಗಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಟೈಮ್ ಕೂಡ ಸ್ಪೆಂಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅಂದ್ರೆ ಬಂದು ಕೂಲಿ ಹಂಗೆ ಪ್ರಿಸೆಟ್ ಮಾಡೋದು ಒಂದು ಸ್ವಲ್ಪ ಹಿಂಗೆ ಮಾಡ್ಕೊಂಡ್ಬಿಟ್ಟೆ ವಿಡಿಯೋನದು ನಿಮಗೆ ಕರೆಕ್ಟ್ ವಿಡಿಯೋ ರೆಡಿ ಆಗಲ್ಲ. ನಿಮ್ಮ ಫ್ರೆಂಡ್ಸ್ ಕೂಡ ನೀವು ವಿಡಿಯೋ ಯಾವುದು ಲೈಕ್ ಮಾಡಲ್ಲ. ಜಸ್ಟ್ ಒಂದು ಸ್ವಲ್ಪ ಸ್ಪೆಂಡ್ ಮಾಡ್ಕೊಂಡು ಒಂದು ಸ್ವಲ್ಪ ಫೋಟೋ ರೆಮಿನಿ ಹಾಕೊಂಬಂದು ಒಂದು ಸ್ವಲ್ಪ ಫೋಟೋನ ಒಂದು ಸ್ವಲ್ಪ HD ಮಾಡ್ಕೊಂಡಿಟ್ರೆ ನಿಮಗೂ ಕೂಡ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಇಷ್ಟೆಲ್ಲ ಮಾಡ್ಕೊಂಡ್ಬಿಟ್ಟು ಟೆಸ್ಟ್ ನೀವು ಒಂದು ಸ್ವಲ್ಪ ಏನಾರ ಕ್ರಿಯೇಷನ್ ಲೋಗೋ ಯಾರು ಮಾಡ್ಕೊತಾ ಇದ್ರೆ ಆ 3D ಪ್ರಿಸೆಟ್ ಏನು ಮೂವ್ ಆಗ್ತಾರೆ ಫ್ರೆಂಡ್ಸ್, ಅಲ್ಲಿ ಒಂದು ನಿಮ್ಮ ಲೋಗೋ ಹಾಕೊಳ್ಳಿ. ನಿಮ್ಗೆ ಕೂಡ ನನ್ನ ಹೆಸರು ಅಲ್ಲಿ ಎಲ್ಲ ಮೂವ್ ಆಗ್ತಾ ಇರುತ್ತೆ. ಇಷ್ಟೆಲ್ಲ ಮಾಡ್ಕೊಂಡಾದ್ಮೇಲೆ ಸೆಟ್ಟಿಂಗ್ ಪಕ್ಕ ಎಕ್ಸ್ಪರ್ಟ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾದ್ಮೇಲೆ 720 ಸಪೋರ್ಟ್ ಆದರೆ 720 ಎಕ್ಸ್ಪರ್ಟ್ ಮಾಡ್ಕೊಳ್ಳಿ. 1080 ಸಪೋರ್ಟ್ ಆದರೆ 1080 ಮಾಡ್ಕೊಳ್ಳಿ. ಅಂದ್ರೆ ಒಬ್ಬರು ಮೊಬೈಲ್ ಪ್ರೊಸೆಸಿಂಗು ಕಮ್ಮಿ ಇರುತ್ತೆ. ಪ್ರೊಸೆಸಿಂಗ್ ತಕ್ಕಂತೆ ಎಕ್ಸ್ಪೋರ್ಟ್ ಮಾಡ್ಕೊಂಡ್ಬಿಟ್ಟು ವಾಪಸ್ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ, ಅದೊಂದು ಮಾಡ್ಕೊಂಡು ಸೆಟ್ಟಿಂಗ್ ಗೊತ್ತಿಲ್ಲ ಅಂದ್ರೆ ಸೆಟ್ಟಿಂಗ್ ಮಾಡ್ಕೊಂಡ್ಬಿಟ್ಟು ಕಾಂಪ್ರೆಸ್ ಮಾಡ್ಕೊಂಡ್ಬಿಟ್ಟು ಸ್ಟೇಟಸ್ ಹಾಕೊಳ್ಳಿ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.